ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 24 ಗಂಟೆ ಎರಡನೆಯ ಅಟ್ಯಾಕ್ ಪಾಕಿಸ್ತಾನದ ಮೇಲೆ, ಎರಡನೆಯ ಏರ್ ಸ್ಟ್ರೈಕ್ ಭಾರತದಿಂದ. ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದ ಭಾರತದ ಸೇನೆ. ಮೆಗಾ ಅಪ್ಡೇಟ್ ಒಂದು ಲಭ್ಯವಾಗ್ತಿದೆ. ಡೀಟೇಲ್ಸ್ನ ನಿಮ್ಮ ಮುಂದೆ ಪಿನ್ ಟು ಪಿನ್ ಡೀಟೇಲ್ಸ್ನ ಇರ್ತಾ ಹೋಗ್ತೀವಿ. ಎಷ್ಟು ದೊಡ್ಡ ಡ್ಯಾಮೇಜ್ ಆಗಿದೆ ಎರಡನೆಯ ದಾಳಿಯಿಂದ ಅಂತ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಭಾರತ ಮಧ್ಯರಾತ್ರಿ ಹೊಡೆದಿದ್ದು ಒಂದು ಲೆಕ್ಕ. ಉಗ್ರರ ತಾಣಗಳು ಒಡಿಸ್, ಭಾರತದ ಹಲವು ದಾಳಿ ಮಾಸ್ಟರ್ ಮೈಂಡ್ಗಳು ಅಲ್ಲೇ ಮಲಗಿದ್ದವರು ಚಿರನಿದ್ರೆಗೆ ಜಾರಿದ್ರು. ಛಿದ್ರವಾದ್ರು, 100 ತಲೆಗಳು ಉರುಳಿವೆ ಅನ್ನುವ ಅಧಿಕೃತ ಮಾಹಿತಿ ಇವತ್ತು ರಕ್ಷಣಾ ಸಚಿವರು ಕೊಟ್ಟಿದ್ದಾರೆ. ಮತ್ತು ಸಿಂಧೂರ ಆಪರೇಷನ್ ಅಷ್ಟೇ ಮುಗಿದಿಲ್ಲ, ಸಿಂಧೂರ 2 ಬರುತ್ತೆ ಅನ್ನುವಂಥ ಹಿಂಟನ್ನು ಕೊಟ್ಟಿದ್ದಾರೆ. ಈಗ ಬಂದೇ ಬಿಡ್ತು ನೋಡಿ ಎರಡನೆಯ ಬಿಗ್ ನ್ಯೂಸ್. ಏನಪ್ಪಾ ಅಂತ ಕೇಳಿದ್ರೆ, ಪಾಕಿಸ್ತಾನದ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಪುಡಿ. ಭಾರತದ ಸೈನ್ಯ ಅಂದ್ರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಲಾಹೋರ್ನಲ್ಲಿ ಲೊಕೇಟ್ ಆಗಿರುವ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ರಾಡರ್ ಪ್ರತಿಯೊಂದಲ್ಲಿದ್ದಂಥ ಎಲ್ಲವನ್ನು ಪುಡಿಯಾಗಿಸಿದೆ. ಬರೋಬ್ಬರಿ 1600 ಕೋಟಿ ಸೆಟಪ್ ಅದು. HQ-9 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಯೂನಿಟ್, ಅದು ಚೀನಾ ಡೆವಲಪ್ ಮಾಡಿದಂಥ HQ-9 ಕ್ಷಿಪಣಿ ಅಥವಾ ಯಾವುದೇ ರೀತಿಯಲ್ಲಿ ಎಲ್ಲವನ್ನು ಡಿಟೆಕ್ಟ್ ಮಾಡುವಂಥ ಏರ್ ಡಿಫೆನ್ಸ್ ಸಿಸ್ಟಮು. ಅದಿದ್ರೂ ಏನೂ ಪ್ರಯೋಜನಕ್ಕೆ ಬರಲಿಲ್ಲ ಬಿಡಿ. ಅದಿದ್ರೂ ನಮ್ಮ ರಫೇಲ್ ಹೋಗಿ ಡ್ರೋನ್ಗಳ ಮೂಲಕ ಹೊಡೆದು ಬಿಸಾಕ್ ಬಂದ್ರು ಅದಕ್ಕೆ ಗೊತ್ತೇ ಆಗಿಲ್ಲ. ಈಗ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಉಡಿಸ್ ಮಾಡಿದ ಭಾರತ ಎರಡನೆಯ ಮೆಗಾ ಏರ್ ಸ್ಟ್ರೈಕ್ ನಲ್ಲಿ ರಾತ್ರೋರಾತ್ರಿ ಒಂದು ಬೆಳವಣಿಗೆ ಆಗಿದೆ. ಈ ಆಪರೇಷನ್ ನಡೆದಿದ್ದು ಇವತ್ತು ಬೆಳಗ್ಗೆ, ಅರ್ಲಿ ಬೆಳಗ್ಗೆ ಕಣ್ಣು ಬಿಡ್ತಾ ಇದ್ದ ಹಾಗೆ ಪಾಕಿಸ್ತಾನ ಶೇಕ್ ಆಗಿದೆ. ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ನಾಶ ಆಗಿ 1600 ಕೋಟಿ ಒಂದು ಕ್ಷಣದಲ್ಲಿ ಭಸ್ಮ ಮಾಡಿದೆ ಭಾರತ. ಆದರೆ ಅದಕ್ಕಿಂತ ಮುಂಚೆ ಮತ್ತೊಂದು ಆಪರೇಷನ್ ಆಗಿದೆ. ಭಾರತ ಹೆಂಗೆ ಕೊಟ್ಟಿದೆ ಅಂದರೆ, 15 ಕ್ಷಿಪಣಿಗಳನ್ನು ಉಡಾಯಿಸಿತ್ತು ಪಾಕಿಸ್ತಾನ. ಡ್ರೋನ್ ಮತ್ತು ಅವರ ಮಿಸೈಲ್ಗಳು ಬಂದು ಭಾರತದ 15 ನಮ್ಮ ಮಿಲಿಟರಿ ಸಿಸ್ಟಮ್ ಅನ್ನು ಟಾರ್ಗೆಟ್ ಮಾಡಿಬಿಟ್ಟಿದೆ. ಒಂದಲ್ಲ ಎರಡಲ್ಲ, ಯಾವುದಾದ್ರೂ ಸಕ್ಸಸ್ ಆಗಲಿ ಅಂತ 15 ಕ್ಷಿಪಣಿಗಳನ್ನು ಬಿಟ್ಟ ಪಾಕಿಸ್ತಾನ ಒಂದಾದ್ರೂ ಬಂದು ತಲುಪ್ತಾ ಪ್ರತಿಯೊಂದನ್ನು ಹೊಡೆದಾಕಿದೆ ಭಾರತದ ಸೇನೆ ಅನ್ನುವಂಥ ಬಿಗ್ ಅಪ್ಡೇಟ್ ಬರ್ತಿದೆ. ಈಗ ನಮ್ಮ ಸುದರ್ಶನ ಚಕ್ರ, ಎಸ್, ಇದು ಅಧಿಕೃತವಾಗಿ ಮಿಲಿಟರಿ ಶೇರ್ ಮಾಡಿರೋ ಇನ್ಫಾರ್ಮೇಶನ್. ಕಾರ್ಯಾಚರಣೆ ಎಲ್ಲ ಸಮಾಪ್ತಿಯಾದ ಮೇಲೆ ಈಗ ಅಧಿಕೃತವಾಗಿ ಮಿಲಿಟರಿ ಇದನ್ನು ಶೇರ್ ಮಾಡ್ತಾ ಇದೆ. ಒಟ್ಟು 15 ಲೊಕೇಶನ್, ರಾತ್ರಿ 1 ಗಂಟೆ ಅಷ್ಟೊತ್ತಿಗೆ 15 ಸ್ಥಳಗಳಿಗೆ ಬಿಟ್ಟಿತ್ತು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು. ಯಾವ್ಯಾವುದದು? ಅವಂತಿಪುರ, ಶ್ರೀನಗರ, ಜಮ್ಮು, ಪಠಾನ್ಕೋಟ್, ಅಮೃತ್ಸರ, ಹಾಗೆ ಕಪೂರ್ತಲಾ, ಜಲಂಧರ್, ಲೂಧಿಯಾನ, ಆದಮ್ಪುರ್, ಬಟಿಂಡಾ, ಚಂಡೀಗಢ್, ನಲ್, ಪಲೋಡಿ, ಉತ್ತರಾಲೈ, ಹಾಗೆ ಭುಜ್, ಇದೆಲ್ಲ ಜಾಗಗಳನ್ನು ಒಟ್ಟು 15 ಭಾರತದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ರಾತ್ರೋರಾತ್ರಿ ಕ್ಷಿಪಣಿ ಪ್ರಯೋಗ ಮಾಡಿಬಿಟ್ಟಿದೆ ಪಾಕಿಸ್ತಾನ. ಯಾರಿಗೂ ಗೊತ್ತಾಗಿಲ್ಲ. ನಾವು ಪ್ರಯೋಗ ಮಾಡಿದ್ರೆ ಇಡೀ ಪಾಕಿಸ್ತಾನ ಶೇಕ್ ಆಯಿತು. ನಮ್ಮ ಒಂದು ರಫೇಲ್ ಏನು ಮಾಡಿ ಬಂತು ಅನ್ನೋದು ಗೊತ್ತು. ಒಂದಲ್ಲ ಎರಡಲ್ಲ, 24 ಗಂಟೆ ಒಳಗಡೆ ಪಾಕಿಸ್ತಾನ ರಿಟಾಲಿಯೇಟ್ ಮಾಡೇ ಬಿಡ್ತೀನಿ, ಭಾರತಕ್ಕೆ ಬೆಳಗಾಗೋದ್ರೊಳಗಡೆ ಇವತ್ತು ಉಡೇಸ್ ಮಾಡ್ತೀನಿ ಅಂತ 15 ಡ್ರೋನ್ ಕ್ಷಿಪಣಿಗಳನ್ನು ಬಿಟ್ಟಿದ್ದಂತಹ ಪಾಕಿಸ್ತಾನಕ್ಕೆ ಶಾಕು. 15 ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಹೊಡೆದು ಬಿಸಾಕಿದೆ ಭಾರತ ಅನ್ನುವಂಥ ಅಧಿಕೃತ ಮಾಹಿತಿಯನ್ನು ಈಗ ಭಾರತದ ಮಿಲಿಟರಿ ಕೊಡ್ತಾ ಇದೆ. ಯಾವ ರೀತಿ ಹೊಡಿತು ನೋಡಿ. S-400 ರಷ್ಯಾ ಮೇಡ್ S-400 ಸುದರ್ಶನ ಚಕ್ರ. ಇದು ನಮ್ಮ ಡಿಫೆನ್ಸ್ ಸಿಸ್ಟಮ್. ನಮ್ಮ ಡಿಫೆನ್ಸ್ ಸಿಸ್ಟಮ್ ಹೆಂಗಿದೆ ಅಂದ್ರೆ, ಅಲ್ಲಿ ಪಾಕಿಸ್ತಾನದಲ್ಲಿ ಏನೋ ಒಂದು ಟೇಕ್ ಆಫ್ ಆಗ್ತಿದೆ ಅಂದ ತಕ್ಷಣ ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಹಿತಿಯನ್ನು ಕೊಡುತ್ತೆ. S-400 ಸುದರ್ಶನ ಅದನ್ನ ಯಾವ ರೀತಿ ಕೌಂಟರ್ ಮಾಡಬೇಕೋ ಆ ರೀತಿಯಲ್ಲಿ ಮಾಡುತ್ತೆ. ಹತ್ರ ಬಂದ್ರೆ ಆಕಾಶ್ ಏರ್ ಡಿಫೆನ್ಸ್ ಕೌಂಟರ್ ಮಾಡಿ ಬಿಸಾಕತ್ತೆ, ಹೊಡೆದು ಬಿಸಾಕತ್ತೆ. ಯಶಸ್ವಿಯಾಗಿ ಮಧ್ಯರಾತ್ರಿ ಅಷ್ಟು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಚಿಂದಿ ಉಡಾಯಿಸಿದ ಭಾರತ ಸೇನೆ. ಅದರ ಡೆಬ್ರಿ ಎಲ್ಲ ಅವಶೇಷಗಳು ಪಂಜಾಬಲ್ಲಿ ಅಲ್ಲಿ ಇಲ್ಲಿ ಪೀಸ್ ಆಗಿ ಬಿದ್ದಿರೋದನ್ನ ಈಗ ಆಯ್ಕೊಳ್ಬೇಕಷ್ಟೇ. ಅಷ್ಟೇ ಕೆಲಸ, ಚಿಂದಿ ಆಯೋರ್ಗ ಕೆಲಸ. ಅಲ್ಲಿ ಬೆಳಗಿನ ಸುದ್ದಿ ಇಟ್ಟಿದ್ವಿ, ಪಾಕಿಸ್ತಾನದ ಒಂದು ಕ್ಷಿಪಣಿಯನ್ನ ಭಾರತ ಛಿದ್ರ ಮಾಡಿದೆ ಅಂತ. ಬಟ್ ಅದು ಒಂದು ಕ್ಷಿಪಣಿ ಅಲ್ಲ, ಅಲ್ಲಿ ಸ್ಥಳೀಯವಾಗಿ ಬಿದ್ದಿದ್ದು ದೃಶ್ಯಗಳು ಸಿಕ್ಕು, ಹಾಗಾಗಿ ಒಂದು ಹೊಡೆದಿದೆ ಅನ್ನೋದು ಮಾತ್ರ ಗೊತ್ತಾಯ್ತು. ಈಗ ಅಧಿಕೃತವಾದ ಮಾಹಿತಿ ಆರ್ಮಿಯಿಂದನೇ ರಿಲೀಸ್ ಆಗ್ತಿರೋದು. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಸುದರ್ಶನ ಚಕ್ರ ಯಾವ ರೀತಿ ಕಾರ್ಯಾಚರಣೆ ಮಾಡಿದೆ ಅಂದ್ರೆ,
ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಪ್ರಯೋಗ ವಿಫಲವಾಗಿದೆ, ಪುಡಿಯಾಗಿದೆ. ಅದಾಗ್ತಿದ್ದಂಗೆ ನಾವು ಅಟ್ಯಾಕ್ ಮಾಡ್ತೀವಿ. ರಾತ್ರಿ ಪಾಕಿಸ್ತಾನದ ವಿಫಲ ಯತ್ನ ಆಯ್ತಲ್ವಾ, ಬೆಳಗ್ಗೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಛಿದ್ರ ಮಾಡಿ 1600 ಕೋಟಿ ಬೆಲೆ ಬಾಳುವ ಚೈನಾ ಮೇಡ್ ಅವರ ಸಿಸ್ಟಮ್ ಅನ್ನ ಪುಡಿ ಪುಡಿಯಾಗಿಸಿ ಬಂತು ಭಾರತದ ಸೇನೆ. ಇದು 2ನೆಯ ಮೆಗಾ ಏರ್ ಸ್ಟ್ರೈಕ್. ಸೊ ಇದು ಸಿಂಧೂರ 2 ಅಂತ ಹೇಳಿದ್ರು ತಪ್ಪಿಲ್ಲ. ರಾಜನಾಥ್ ಸಿಂಗ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಮುಗೀತಿಲ್ಲ, ಸಿಂಧೂರ ಮುಗಿದಿಲ್ಲ, ಮುಂದುವರಿಯುತ್ತೆ. ಅದು 2, 3, 4 ಎಷ್ಟು ಬೇಕಾದರೂ ಆಗಬಹುದು. ತೆಪ್ಪಗಾದ್ರೆ ಪಾಕಿಸ್ತಾನ ನೋಡೋಣ, ಯೋಚನೆ ಮಾಡೋಣ. ಆದರೆ ಗಡಿಯಲ್ಲಿ ಅಮಾಯಕರನ್ನು ಕೊಲ್ತೀವಿ, ಇನ್ನೊಂದು ಮಾಡ್ತೀವಿ. ದೇವಸ್ಥಾನ ಅಟ್ಯಾಕ್ ಮಾಡಿದ್ದಾರೆ ಅಲ್ಲಿ ಒಂದು ಕಡೆಗೆ, ಅಲ್ಲಿ ಪುಣ್ಯಕ್ಕೇನು ಹೆಚ್ಚಿನ ಸಮಸ್ಯೆ ಆಗಿಲ್ಲ, ಆದ್ರೆ ನಾಗರಿಕರನ್ನ ಹೊಡೆದಿದ್ದಾರೆ. ಗಡಿಯಲ್ಲಿ ಇಂಥ ಹೇಡಿ ಕೃತ್ಯ ಮಾಡ್ತಿರೋ ಪಾಕಿಸ್ತಾನ ಸುಮ್ಮನೆ ಬಿಡಬೇಕಾ? ಮತ್ತೆ ನುಗ್ಗು ಹೊಡೆದು ಬರೋ ಕೆಲಸವನ್ನ ಮಾಡಿದೆ. ಭಾರತದ ಯುದ್ಧ ವಿಮಾನಗಳು, ನಮ್ಮ ಡಿಫೆನ್ಸ್ ಸಿಸ್ಟಮು ಹೆಂಗೆ ಅವ್ರಿಗೆ ಉತ್ತರ ಕೊಡ್ತಾ ಇದೆ ಅಂದ್ರೆ, ಪಾಕಿಸ್ತಾನ ಏನ್ ಮಾಡುತ್ತೆ? ನಂಬರ್ 1, ನಮ್ಮ ವಿಮಾನ ನುಗ್ಗಿದ್ರೆ ಅಥವಾ ನಮ್ಮ ಕ್ಷಿಪಣಿ ನುಗ್ಗಿದ್ರೆ ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಒಂದು ಪಾರಿವಾಳನು ಪತ್ತೆ ಹಚ್ಚೋಕ್ಕಾಗದಂತ ಹಾಳು ಬಿದ್ದ ಏರ್ ಡಿಫೆನ್ಸ್ ಸಿಸ್ಟಮ್ ಚೀನಾ ಮೇಡು ಪಾಕಿಸ್ತಾನದ್ದು. ಸೊ ನಾವು ಎಲ್ಲಿ ಬೇಕಾದ್ರೂ ಹೋಗಿ ಹೊಡಿಬಹುದು ಅನ್ನೋದು ಬಟಾ ಬಯಲಾಯ್ತು. ಈ ದಾಳಿಯಲ್ಲಿ 2ನೇ ದಾಳಿ ಯಶಸ್ವಿಯಾಗಿ ಹೊಡೆದಿದೆ. ಮಧ್ಯಕ್ಕೆ 500 ಕಿಲೋಮೀಟರ್ ಒಳಗಡೆ ನುಗ್ಗಿದ್ರು ಪಾಕಿಸ್ತಾನಕ್ಕೆ ಗೊತ್ತಾಗಲ್ಲ. ಅವ್ರು ದಾಳಿ ಮಾಡಿದ್ರೆ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆನೆ ಭಸ್ಮ ಆಗುತ್ತೆ. ನಿನ್ನೆ ನಾವು JF-17 ಬಗ್ಗೆ ರಿಪೋರ್ಟ್ ಮಾಡಿದಾಗ ಬಹಳಷ್ಟು ಜನ ನಿಮ್ಮಲ್ಲಿ ಫೇಕ್ ನ್ಯೂಸು, ಕ್ರೆಡಿಬಲ್ ಇಲ್ಲ, ಎಲ್ಲೂ ಬರ್ದಿರೋ ಸುದ್ದಿ ಕೊಟ್ರಿ. ಇವತ್ತು ನೋಡಿ ಎಲ್ಲ ಕಡೆ ಎಕ್ಸ್ಪರ್ಟ್ಗಳು ಹೇಳ್ತಿರೋದೇ, ಇಷ್ಟು ನ್ಯೂ ಜನರೇಷನ್ ವಿಮಾನವನ್ನು, ಯುದ್ಧ ವಿಮಾನವನ್ನು ಹೊಡೆದು ಬಿಸಾಕಿದೆ ಭಾರತದ ನಮ್ಮ ವಾಯುಸೇನೆ. ಅಂದರೆ ಸುಮ್ಮನೆನಾ? JF-17 ಅವರ ಭಯಂಕರ ಯುದ್ಧ ವಿಮಾನ, ಅದನ್ನು ಪೀಸ್ ಮಾಡಿ ಬಿಸಾಕಿದ್ದಾರೆ. ಅವರ ಕ್ಷಿಪಣಿಗಳನ್ನ ಪೀಸ್ ಮಾಡಲಾಗಿದೆ. ಸೊ ಭಾರತ ಸದ್ದಿಲ್ಲದೆ ಕೊಟ್ಟ ಉತ್ತರ. ಇನ್ನವ್ರು ಎಲ್ಲಿಂದ ಯುದ್ಧ ಮಾಡ್ತಾರೆ? ನಾವು ಹೋದ್ರೆ ಗೊತ್ತಾಗಲ್ಲ, ಅವ್ರು ಬರ್ತಿದ್ದಂಗೆ ಉಡಿಸಾಕ್ತಿದ್ದಾರೆ. ಇನ್ನೇನು ಯುದ್ಧ ಮಾಡ್ತಾರೆ ಭಾರತದ ಜೊತೆಗೆ? ಇದು ಅಸಲಿಗೆ ಆಗ್ತಿರೋದು. ಪಾಕಿಸ್ತಾನ ಅಣುಬಾಂಬ್ ಇದೆ ಅಂತಿದೆ ಅಲ್ಲ, ಅವ್ರಿಗಿಂತ ಜಾಸ್ತಿ ನಮ್ಮ ಹತ್ರ ಇದೆ. ಜಾಸ್ತಿ ಕಡಿಮೆ ಅನ್ನೋದು ಬರಲ್ಲ ಬಿಡಿ. ಆದರೆ ಅವರು ಅಕಸ್ಮಾತ್ ಪ್ರಯೋಗ ಮಾಡಿದ್ದೇ ಹೋದಾದ್ರೆ ಅದನ್ನೂ ಕೂಡ ಅಲ್ಲೇ ಇಲ್ಲದಂತೆ ಮಾಡುವ ಶಕ್ತಿ ನಮ್ಮ ಸೇನೆಗಿದೆ. ಹಂಗೂ ನಮ್ಮ ಡಿಫೆನ್ಸ್ ಸಿಸ್ಟಮ್ ಅನ್ನ ಕ್ರಾಸ್ ಮಾಡಿ ಅದು ಬಂದ್ರೆ, ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗ ಮಾಡಿದ್ರು ನಮ್ಮ ಹತ್ರ ಅದಕ್ಕೆ ನ್ಯೂಟ್ರಲೈಸ್ ಮಾಡುವಂತಹ ಪವರ್ ಇದೆ. ಹಂಗೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಡೀ ಜಗತ್ತಿನಲ್ಲಿ ಏನಾಗ್ತಾರೆ? ಪಾಕಿಸ್ತಾನ ಇಡೀ ಜಗತ್ತಿನಿಂದ ಬಹಿಷ್ಕರಿಸಲ್ಪಡ್ತಾರೆ. ಮತ್ತು ಆವಾಗ ನಾವೇ ಫಸ್ಟ್ ಪ್ರಯೋಗ ಮಾಡಲ್ಲ, ಬಟ್ ಯಾರಾದರೂ ಮಾಡಿದ್ರೆ ತಿರುಗೇಟ್ ಕೊಡೋದಕ್ಕಾಗತ್ತೆ, ನಮಗೆ ಅವಕಾಶ ಇದೆ. ನಾವು ಮಾಡಿದ್ರೆ ಪಾಕಿಸ್ತಾನನೇ ಕೊಲ್ಯಾಪ್ಸ್ ಆಗುತ್ತೆ. ಅಂಥದ್ರಲ್ಲಿ ನ್ಯೂಕ್ಲಿಯರ್ ಬಾಂಬ್ ತೆಗಿತಾರೆ ಅವರು. ಏನು ಸಣ್ಣ ಆಟದ ಸಾಮಾನು, ಅದು ಆಟದ ವಿಚಾರನ. ನ್ಯೂಕ್ಲಿಯರ್ ಬಾಂಬ್ ಬಗ್ಗೆ ಮಾತಾಡುತ್ತಾ ಪಾಕಿಸ್ತಾನ? ಒಂದು ಕ್ಷಿಪಣಿ ಹಾಕಕ್ಕಾಗ್ತಿಲ್ಲ ಅವ್ರ ಹತ್ರ, ಒಂದು ಡ್ರೋನ್ ಹಾಕಕ್ಕಾಗ್ತಿಲ್ಲ ಅವ್ರ ಹತ್ರ. ಗಡಿಯಲ್ಲಿ ಜನರನ್ನ ಹೊಡೆದಿದ್ದಾರೆ, 15 ಜನರನ್ನ ಅನ್ನೋದೊಂದು ಆಕ್ರೋಶ ಕುದಿತಾ ಇದೆ. ಬಿಟ್ರೆ ಒಂದೇ ಒಂದು ಬೆಂಕಿ ಕಿಡಿ ಆ ಕಡೆಯಿಂದ ಈ ಕಡೆ ಬಂದು ಬೀಳೋದ್ರೊಳಗೆ ಹೊಡೆದು ಬಿಸಾಕ್ತಿದೆ ಭಾರತ. ಇದಿಷ್ಟು ಭಯಂಕರ ಬೆಳವಣಿಗೆ ಆಗಿದೆ. ರಾತ್ರಿ ಬೆಳಗಾಗೋದ್ರ ಒಳಗಡೆ ಈಗ ಅಧಿಕೃತವಾಗಿ ಆರ್ಮಿ ಅದನ್ನ ದೇಶದ ಮುಂದೆ ಇಟ್ಟಿರೋದು, ಈ ಮೆಗಾ ಆಪರೇಷನ್ನ. ನೋಡಿ, ನಮ್ಮ ಸುದರ್ಶನ ಚಕ್ರದ ಪವರ್ ಏನು ಅನ್ನೋದು ಭಾರತೀಯರಿಗೆ ಗೊತ್ತು, ನಮ್ಮ ಧರ್ಮದಲ್ಲಿ ಅದರ ವಿಶೇಷತೆ. ಆದರೆ ಈಗ ಸುದರ್ಶನ ಚಕ್ರದ ಮಹತ್ವ ಪಾಕಿಸ್ತಾನದವ್ರಿಗೂ ಗೊತ್ತು ಮಾಡಿದೆ ನಮ್ಮ ಸೇನೆ. ಅದ್ರ ಪವರ್ ಏನು, ಕೆಪಾಸಿಟಿ ಏನು ನೋಡಿ. S-400 72 ಟಾರ್ಗೆಟ್ಸ್, ಅಪ್ ಟು 400 ಕಿಲೋಮೀಟರ್ ತನಕ 72 ಟಾರ್ಗೆಟ್ಸ್ ಅನ್ನ ಹೊಡೆದು ಹಾಕ್ಬೋದು. 160 ಟಾರ್ಗೆಟ್ಸ್ ಅನ್ನ ಟ್ರ್ಯಾಕ್ ಮಾಡುತ್ತೆ. 600 ಕಿಲೋಮೀಟರ್ ರೇಂಜ್ ಅಲ್ಲಿ ಇದು ವರ್ಕ್ ಮಾಡುತ್ತೆ. ಹಾಗೆ ಮಲ್ಟಿಪಲ್ ಟಾರ್ಗೆಟ್ಸ್ ಒಟ್ಟಿಗೆ ಒಂದು ಕ್ಷಣದಲ್ಲಿ ಒಟ್ಟೊಟ್ಟಿಗೆ 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಲ್ಟಿಪಲ್ ಟಾರ್ಗೆಟ್ಸ್ ಅನ್ನ ಹಿಟ್ ಮಾಡಬಹುದು. ಅಂಥದ್ದೊಂದು ಬಲಿಷ್ಠವಾದ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಹತ್ರ ಇದೆ. ಪಾಶುಪತಾಸ್ತ್ರ ಅಂತ ಒಂದಿತ್ತು ಗೊತ್ತಾ? ಎಲ್ಲಿ ಹೋದ್ರು ಹುಡ್ಕೊಂಡು ಹೋಗಿ ನೋಡಿರ್ತೀರ ಸಿನಿಮಾಗಳಲ್ಲಿ ನೀವು, ಬಿಡದೆ ಹೋಗಿ ಹೊಡೆಯುತ್ತೆ. ಅಂತಹ ಸಿಸ್ಟಮ್ ಇದೆ ನಮ್ಮ ಹತ್ರ. ಸುದರ್ಶನ ಚಕ್ರ ಇದೆ ನಮ್ಮ ಹತ್ರ. ಇನ್ನು ಪಾಕಿಸ್ತಾನ ಬಾಲ ಬಿಚ್ಚೋದಿಕ್ಕಾಗತ್ತಾ? ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಲಾಹೋರಲ್ಲಿ ಪುಡಿಯಾಗಿ ಬಿದ್ದಿದೆ. ನಮ್ಮ ಹತ್ರ ಇರುವಂತಹ ರಕ್ಷಣಾ ವ್ಯವಸ್ಥೆ ಹೇಗಿದೆ ಅಂದ್ರೆ, ದೂರದಿಂದಲೇ ಹೊಡೆದು ಬಿಸಾಕ್ತಿವಿ. ಇಲ್ಲಿ ತನಕ ಬರಬೇಕಾಗೂ ಇಲ್ಲ, ಅದು ಇಲ್ಲಿ ಬಂದು ಹೊಡೆಯೋದಲ್ಲ, ಅಲ್ಲಿಂದ ಮೇಲೆ ಏರ್ತಿದ್ದ ಹಾಗೆ
ಪಾಕಿಸ್ತಾನದಿಂದ ಇನ್ನೇನು ಉಡಾಯಿಸಬೇಕು ಅಂತ ಅವ್ರು ಏನಾದರೂ ಮೇಲೆ ಎತ್ತುತ್ತಿದ್ದ ಹಾಗೆ ಅಲ್ಲೇ ಡಿಟೆಕ್ಟ್ ಮಾಡಿ ದೂರದಿಂದಲೇ ಹೊಡೆಯುವಂತಹ ಸಿಸ್ಟಮ್ ನಮ್ಮ ಹತ್ರ ಇದೆ. ಈಗಿನ ಭಾರತ ಸುಮ್ಮನೆ ಅಲ್ಲ. ಭಾರತದ ಸೇನಾ ಶಕ್ತಿ ಅಂದರೆ ಸಣ್ಣ ವಿಚಾರ ಅಲ್ಲ. ಅಮೆರಿಕ, ಇಸ್ರೇಲ್ನಂತಹ ರಾಷ್ಟ್ರಗಳ ರಕ್ಷಣಾ ವ್ಯವಸ್ಥೆಗೆ ಮ್ಯಾಚ್ ಮಾಡೋ ರೀತಿಯಲ್ಲಿ ನಮ್ಮ ಭಾರತದ ಶಕ್ತಿ ಇದೆ. ಬೇರೆ ದೇಶಗಳ ಒಳಗಡೆ ನುಗ್ಗು ಹೊಡೆಯೋಕ್ಕೂ ಬರುತ್ತೆ, ಪರ್ಟಿಕ್ಯುಲರ್ ಟಾರ್ಗೆಟ್ ಅನ್ನ ಬ್ಲಾಸ್ಟ್ ಮಾಡೋದಕ್ಕೂ ಬರುತ್ತೆ, ಅನ್ನೌನ್ ಗನ್ ಮ್ಯಾನ್ಗಳ ಕಾರ್ಯಾಚರಣೆನೂ ಬರುತ್ತೆ. ಇವತ್ತು ಭಾರತ ಕೊಡ್ತಿರೋ ಏಟಿಗೆ ಪಾಕಿಸ್ತಾನ ಮತ್ತೆ ತಲೆ ಎತ್ತೋದು ಕಷ್ಟ. ಅಟ್ಯಾಕ್ ಮಾಡ್ತೀವಿ, ಹೆಜ್ಜೆ ಹಿಂದಿಡಲ್ಲ. ಮುಂದಿಟ್ಟಿತ್ತು ಪಾಕಿಸ್ತಾನ, ಗೊತ್ತೇ ಆಗಿಲ್ಲ ಯಾರಿಗೂ. ಅದು ಆಗಿರೋದು ಮುಂದಿಟ್ಟಿದೆ, ರಾತ್ರೋರಾತ್ರಿ ಹೊಡೆದಿದೆ. ಆದರೆ ಹೊಡೆದಿದ್ದೇ ಛಿದ್ರವಾಗಿ ಬಿದ್ದಿದೆಯಲ್ಲ. ಚೀನಾ ಹೆಂಗೆ ಕೈ ಕೊಟ್ಟಿದೆ ಪಾಕಿಸ್ತಾನಕ್ಕೆ ಅಂದರೆ ಅವ್ರ ವಿಮಾನನೂ ಕೆಲಸಕ್ಕೆ ಬರಲಿಲ್ಲ, ಏರ್ ಡಿಫೆನ್ಸ್ ಸಿಸ್ಟಮು ಕೆಲಸಕ್ಕೆ ಬರಲಿಲ್ಲ, ಅವರಿಂದ ಯಾವುದೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಬಲೂಚಿಸ್ತಾನನೇ ಈಗ ಚೀನಾವನ್ನೂ ಕೂಡ ಹಿಂಡುತ್ತಿದೆ. ಚೀನಾದಿಂದ ಶಸ್ತ್ರಾಸ್ತ್ರಗಳನ್ನು ಕಳಿಸ್ಕೊಟ್ರೆ ಅದನ್ನು ಬ್ಲಾಸ್ಟ್ ಮಾಡ್ತಿದೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ. ಬಲೂಚಿಸ್ತಾನ ಪಾಕಿಸ್ತಾನ ಆರ್ಮಿಯನ್ನ ಹೊಡೆದು ಬಿಸಾಕ್ತಾ ಇದೆ. ಒಳಗಡೆ ಅಲ್ಲಿ ಬಲೂಚಿಗಳ ಆರ್ಭಟ, ಸ್ವತಂತ್ರವಾಗಿಯೇ ಬಿಟ್ಟಿದ್ದೀವಿ, ನಮ್ಮ ಹತ್ರ ಬನ್ನಿ ಇನ್ವೆಸ್ಟ್ಮೆಂಟ್ಗೆ ಅಂತ ಕರೆಯೋಕೆ ಶುರು ಮಾಡಿಬಿಟ್ಟಿದ್ದಾರೆ ಬಲೂಚಿಸ್ತಾನದವರು. ಇನ್ನು ನೋಡಿದ್ರೆ ಪಾಕಿಸ್ತಾನ ಈ ರೀತಿ ಪರಿಸ್ಥಿತಿ ಮಾಡಿಕೊಂಡು ಕೂತಿದೆ. ಭಾರತಕ್ಕೆ ಮ್ಯಾಚ್ ಮಾಡುವಂಥ ಸಣ್ಣ ಸಾಮರ್ಥ್ಯವು ಇವತ್ತು ಆ ಬಿಕಾರಿ ಸ್ಥಾನದ ಬಳಿ ಉಳ್ಕೊಂಡಿಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.